ಲೋಟ ನೀರಿಗೆ 1 ಲೋಟ ಹಿಟ್ಟು ಹದ ಇಟ್ಟುಕೊಳ್ಳಬೇಕು ಅಳತೆ. ಅದು ಕುದಿಯಲು ನೀರನ್ನು ಇಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ನಂತರ ಅದು ಕುದಿಯುತ್ತಾ ಬಂದ ಹಾಗೆ ಮತ್ತೆ ಸ್ವಲ್ಪ ಹಾಕಿಕೊಂಡು ಮುದ್ದೆ ಥರ ಮಾಡಿಕೊಳ್ಳಿ. ಕೈ ಆಡಿಸುತ್ತಾ ಸಿಮ್ ಮೇಲೆ ಇಟ್ಟು ಚೆನ್ನಾಗಿ ಮುದ್ದೆ ಥರ ಮಾಡಿ ಮುದ್ದೆಯನ್ನು ಮಾಡಿ ಕೆಳಗಿಳಿಸಿಕೊಂಡು ಸ್ಟವನ್ನು ಆಫ್ ಮಾಡಬೇಕು. ನಂತರ ಮುದ್ದೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ನಾದುತ್ತಾ ಇರಬೇಕು. ನಾವು ಚಪಾತಿ ಅಥವಾ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಅದನ್ನು ಲಟ್ಟಿಸುತ್ತಾ ಹೋಗಬೇಕು. ಲಟ್ಟಿಸಿದ ನಂತರ ಚೆನ್ನಾಗಿ ಎರಡೂ ಕಡೆ ಹಿಟ್ಟನ್ನು ರಾಗಿ ಹಿಟ್ಟನ್ನು ಹಚ್ಚುತ್ತಾ ಅದನ್ನು ಲಟ್ಟಿಸಬೇಕು. ಲಟ್ಟಿಸಿದ ನಂತರ ಅದನ್ನು ಕಾಯಲು ಇಟ್ಟ ತವೆಯ ಮೇಲೆ ರೊಟ್ಟಿಯನ್ನು ಹಾಕಬೇಕು. ಹಾಕಿದ ನಂತರ ಒಂದು ಲೋಟದಲ್ಲಿ ನೀರು ಸ್ವಲ್ಪ ಸಣ್ಣ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ನೀರಿನಿಂದ ಒಂದೇ ಕಡೆಗೆ ಮೇಲ್ಗಡೆಗೆ ಹಚ್ಚಬೇಕು. ಹಚ್ಚಿದ ನಂತರ ಇದರಿಂದ ರೊಟ್ಟಿ ಚೆನ್ನಾಗಿ ಬರುತ್ತದೆ. ಆದ್ದರಿಂದ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಕೆಳಗಡೆಯೂ ರೊಟ್ಟಿ ಬೆಂದಿರ್ತದೆ. ಅದನ್ನು ಮತ್ತೆ ಉಲ್ಟಾ ಮಾಡಿ ಹಾಕಿ ಆ ಸೈಡು ಕೂಡ ಬೇಯಿಸಬೇಕು. ಈ ರೀತಿ ಎರಡೂ ಕಡೆ ರೊಟ್ಟಿಯನ್ನು ಅದಲು ಬದಲು ಮಾಡಿ ಹಾಕಬೇಕು. ಒಂದು ಸಲ ಮೇಲೆ ಒಂದು ಸಲ ಕೆಳಗಡೆ ಮಾಡಿ 2 ಸಲ ಹಾಕಿ ರೊಟ್ಟಿ ಉಬ್ಬಿ ಬರುತ್ತದೆ. ಈ ರೀತಿ ರುಚಿಯಾದ ರಾಗಿ ರೊಟ್ಟಿ ರೆಡಿಯಾಗುತ್ತದೆ. ಇದು ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಇದರಲ್ಲಿ ಫೈಬರ್ ಅಂಶ, ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತದೆ ಅಂತ ಹೇಳ್ಬೋದು. ಇದನ್ನು ಚಟ್ನಿ ಜೊತೆಗೆ ಅಥವಾ ಪಲ್ಯದ ಜೊತೆಗೆ ಕೂಡ ನಾವು ಸವಿಯಲು ಕೊಡಬಹುದು. ಮತ್ತು ಇದರಲ್ಲಿ ಫೈಬರ್ ಅಂಶ ಬಹಳವಾಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ನಾವು ಜೀರ್ಣಕ್ರಿಯೆಗೆ ಕೂಡ ಇದು ಒಳ್ಳೆಯದಂತ ಹೇಳ್ಬೋದು. ಈ ರೀತಿಯಾಗಿ ನಾವು ರೊಟ್ಟಿಯನ್ನು ಮಾಡಿ ಸವಿಯಲು ಕೊಡಬಹುದು. ಇದು ಬಿಸಿ ಬಿಸಿಯಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಆದ್ದರಿಂದ ಪ್ಲೀಸ್ ಶೇರ್ ಮೈ ಚಾನಲ್, ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್.